ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ರೆಸಿಪಿ ಒಳಗೆ ಈಸಿಯಾಗಿ ನಾನು ಮನೆಯಲ್ಲಿ ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ರೀ. ನೋಡ್ತಾ ಇದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಯಿಯೊಳಗೆ ಕರ್ಗು ಹಂಗಾಗ್ಯಾವ ನೋಡ್ರಿ. ಹೆಂಗೆ ಅಂಗಡಿ ಒಳಗೆ ಸಿಗ್ತಾವೆ ನೋಡ್ರಿ ಹಂಗೆ ಪರ್ಫೆಕ್ಟಾಗಿ ಆಗ್ಯಾವು. ಅವ್ನು ಹೆಂಗೆ ಮಾಡೋದು ಅಂತಂದು ನೋಡೋಣ ಬರ್ರಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಇವಾಗ ಒಂದು ರೊಟ್ಟಿ ಹಂಚಿಟ್ಕೊಂಡೆ ನೋಡ್ರಿ. ನಾನು ಶೇಂಗಾ ಹುರಿಯಾಕಂತೇಳಿ ರೊಟ್ಟಿ ಹಂಚಿಟ್ಕೊಂಡು ಅದಕ್ಕೆ ನಾನು ತೋರಿಸಿದ್ನಲ್ರಿ ಈಗ ಒಂದು ಬೌಲ್. ಆ ಬೌಲೇ ತುಂಬ ನಾನು ಶೇಂಗಾ ತೊಗೊಂಡಿದ್ದು ನೋಡ್ರಿ. ಶೇಂಗಾ ಇದು ಹೆಚ್ಚು ಕಡಿಮೆ ಐತ್ರಿ, ಅಂದ್ರೆ ಒಂದು ಶೇಂಗಾ ದೊಡ್ಡದೈತಿ, ಒಂದು ಶೇಂಗಾ ಸಣ್ಣದೈತ್ರಿ. ಹಾಗಾಗಿ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೋಬೇಕ್ರಿ ಶೇಂಗಾನ. ಅಂದ್ರೆ ಇವು ಬ್ಯಾಳ್ಯಾಕವ್ರಿ. ಒಂದು ಸ್ವಲ್ಪ ನಾವು ಸ್ವಲ್ಪ ಇದಾದ ತಕ್ಷಣ ಕೆಂಪಾದ ತಕ್ಷಣ ತಗೊಂಡ್ಬಿಟ್ವಿ ಅಂತಂದ್ರೆ ಇವು ಅಷ್ಟೊಂದು ಸಿಪ್ಪಿ ಸುಲ್ಯಾಂಗನೂ ಇಲ್ಲ, ಹಂಗನ ಬ್ಯಾಳೆನೂ ಆಗಂಗಿಲ್ಲ. ಬ್ಯಾಳೆ ಆಗ್ಬೇಕ್ರಿ ಅಂದ್ರೆ ಇದು ಶೇಂಗಾ ಚಿಕ್ಕಿ ಪರ್ಫೆಕ್ಟಾಗಿ ಬರ್ತೈತಿ. ಹುರ್ಕೊಳ್ಳೋದ್ರಾಗೂ ಒಂದು ಸ್ವಲ್ಪ ಅದ್ರೊಳಗೆ ಟಿಪ್ಸ್ ಇರ್ತಾವೆ. ಅವನ್ನ ನೋಡಿಕೊಂಡು ಹುರ್ಕೊಂಡು ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಅಂಗಡಿ ಒಳಗೆ ಹೆಂಗೆ ತರ್ತೇವೆ ನೋಡ್ರಿ ಅದೇ ರೀತಿನ ನಮ್ಗೆ ಶೇಂಗಾ ಚಿಕ್ಕಿ ಸಿಗ್ತಾವೆ. ಇವಾಗ ನೋಡ್ರಿ ನಾನು ಹುರ್ಕೊಳಕತ್ತೀನಿ. ಈ ಶೇಂಗಾ ಒಂದು ಸಣ್ಣ ದೊಡ್ಡ ಐತಲ್ರಿ, ಅದಕ್ಕಂತ ಹೇಳಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಭಾಳ ತಿಂತನ ಹುರ್ಕೊಂಡೇನ್ರಿ. ಈ ರೀತಿ ಕೆಂಪಾಗಬೇಕ್ರಿ ನಮಗವು. ಈ ರೀತಿ ಕೆಂಪಾಗುವವರೆಗೂ ನಾವು ಹುರ್ಕೊಂಡು ಅದಾದ್ಮ್ಯಾಗ ಇವನ್ನ ಲಘುನ ತಗೊಂಡ್ಬಿಡ್ಬಾರ್ದ್ರಿ. ನಾವು ಇದಕ್ಕೆ ಒಂದು 5 ನಿಮಿಷ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸಿನ ಮೇಲೆ ಬಿಟ್ವಿ ಅಂತಂದ್ರೆ ಇವು ಈಸಿಯಾಗಿ ಸಿಪ್ಪಿ ಕೂಡ ಚಂದಂಗೆ ಬಿಡ್ತಾವ್ರಿ. ನೋಡ್ರಿ ಇವು ತಣ್ಣಗಾಗ್ಯವು. ನಾನು ತೋರ್ಸಕತ್ತೀನಿ ಎಷ್ಟು ಚಂದ ಸಿಪ್ಪಿ ಬಿಡಾಕತ್ತಾವ ಅಂಥೇಳಿ. ಈ ರೀತಿ ನಾವು ಮೇಲ್ಗಡೆ ಇರುವಂಥ ಸಿಪ್ಪಿನ ತಗೊಂಡ್ವಿ ಅಂತಂದರೆ ಈಸಿ ಆಕವ್ರಿ ಬ್ಯಾಳಿನ ತಗೊಳಕ್ಕೆ, ಅಂದ್ರೆ ಬ್ಯಾಳಿನ ಮಾಡ್ಕೊಳಕ್ಕೆ. ಅದಾದ್ಮ್ಯಾಗ ನಾನು ಒಂದು ಗ್ಯಾಸಿನ ಕಟ್ಟಿ ಮ್ಯಾಗನ ಹಾಕೊಳಕತ್ತೀನಿ ನೋಡ್ರಿ. ನಾನು ಎಣ್ಣೆ ಹಚ್ಕೊಳತ್ತೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದ್ರಿ. ಆದಷ್ಟು ಎಣ್ಣೆನ ಯೂಸ್ ಮಾಡ್ಕೊರಿ. ತುಪ್ಪ ಯೂಸ್ ಮಾಡ್ಕೋಬೋದ್ರಿ, ಬಟ್ ಎಣ್ಣೆನ ಯೂಸ್ ಮಾಡಿರಿ ಅಂದ್ರೆ ಚೆನ್ನಾಗಿ ಬರ್ತೈತಿ. ಇದು ಅಂದ್ರೆ ಹತ್ಕೊಳ್ಳೋದಿಲ್ಲ ರೀ. ಇದು ತುಪ್ಪ ಹಚ್ಕೊಂಡ್ವಿ ಅಂತಂದ್ರೆ ತುಪ್ಪನೂ ಬಿಸಿ ಆಕೈತ್ರಿ. ಅದ್ರ ಬಿಸಿಗೆ ನಾವು ಶೇಂಗಾ ಚಿಕ್ಕಿ ಹಾಕ್ತೀವಲ್ರಿ ಅದ್ರ ಬಿಸಿಗೆ ಇದು ತುಪ್ಪ ಕೂಡ ಬಿಸಿ ಆಗಿಬಿಡ್ತೈತಿ. ಅದಕ್ಕಂತ ಹೇಳಿ ನಾನು ಎಣ್ಣೆ ಲಘು ಹೀಟ್ ಆಗಂಗಿಲ್ಲ, ಅಂದ್ರೆ ಎಣ್ಣೆ ಬಿಸಿ ಆಗಂಗಿಲ್ಲ. ಅದಕ್ಕಂಥೇಳಿ ಈ ಲತ್ತಗುಣ್ಣಿಗೆ ಹಂಗನ ಸ್ವಲ್ಪ ಗ್ಯಾಸಿನ ಕಟ್ಟಿಗೆ ಈ ಕಲ್ಲು ಮ್ಯಾಗ ಹಾಕ್ಬೇಕು ನೋಡ್ರಿ ಇನ್ನು ಶೇಂಗಾ ಚಿಕ್ಕಿನ, ಅಂದ್ರೆ ಚೆನ್ನಾಗಿ ಬರ್ತೈತೆ ನಮ್ಗೆ. ಆಮ್ಯಾಗ ನಾವು ಕಟ್ಗೆ ಲಟ್ಸು ಮನೆ ಅಥವಾ ಇದ್ರ ಮ್ಯಾಗ ಹಾಕಿದ್ವಿ ಅಂದ್ರೆ ಚಲೋ ಬರೋಂಗಿಲ್ಲ. ಕಲ್ಲು ಮ್ಯಾಗ ಹಾಕ್ಕೊಂಡ್ವಿ ಅಂದ್ರೆ ಪರ್ಫೆಕ್ಟಾಗಿ ಬರ್ತೈತಿ. ಅದಾದ್ಮ್ಯಾಗ ನೋಡ್ರಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡೆ. ನಾನು ಯಾವ ಬೌಲ್ನಲ್ಲಿ ನಾನು ಶೇಂಗಾ ತೊಗೊಂಡೆ ನೋಡ್ರಿ ಅದೇ ಬೌಲ್ನೊಳಗೆ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಸಣ್ಣದಾಗಿ ಜಜ್ಜಿಕೊಂಡು ಹಾಕುರಿ. ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಊರಿನ ಲೋ ಫ್ಲೇಮಲ್ಲೇ ಇಟ್ಕೊರಿ. ಅದಾದ್ಮ್ಯಾಗ ಇದಕ್ಕೆ 1/4 ಕಪ್ಪಿನ್ಕಿನ ಕಡಿಮೆ ರೀ, ಸುಮಾರು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ನೀರನ್ನ ತೊಗೊಂಡೇನಿ ರೀ. ನೀರು ತೊಗೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ನೀರಿನೊಳಗೆ ಸಂಪೂರ್ಣವಾಗಿ ಇದು ನೀರಿನೊಳಗನ ಕರಗಬೇಕು ನೋಡ್ರಿ ಬೆಲ್ಲ. ಇದಕ್ಕೆ ನೀವು ಎಕ್ಸ್ಟ್ರಾ ಮತ್ತು ತುಪ್ಪ ಹಂಗನ ಎಣ್ಣೆ ಇದನ್ನೇನು ಹಾಕಕ್ಕೆ ಹೋಗ್ಬೇಡ್ರಿ. ಇದಿಷ್ಟನ್ನು ಹಾಕಿದ್ವಿ ಅಂತಂದ್ರೆ ಮಸ್ತ್ ಆಕೈತಿ. ಹಂಗನ ಪರ್ಫೆಕ್ಟಾಗಿ ನಮ್ಗೆ ಶೇಂಗಾ ಚಿಕ್ಕಿ ಬರ್ತಾವೆ. ಈಗ ನೋಡ್ತಿದ್ರಲ್ಲ ನೀವು ಈ ನೀರೊಳಗೆ ಈ ಬೆಲ್ಲ ಕರಗಬೇಕ್ರಿ. ಹಂಗೆ ನಾವು ಕರಗಿಸೋಣ್ರಿ. ಇದನ್ನು ಒಂದು ಸ್ವಲ್ಪ ಟೈಮ್ ಹಿಡಿತೈತ್ರಿ. ಇದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಆದಷ್ಟು. ಅಂದರೆ ನಾನು ಮಾಡಿ ತೋರಿಸುವಂಥ ಈ ಚಿಕ್ಕಿ ನಿಮಗೂ ಕೂಡ ಯೂಸ್ ಆಗ್ತಾವೆ ನಾ ಹೇಳುವಂಥ ಟಿಪ್ಸ್. ಈ ರೀತಿ ನೋಡ್ರಿ ಬೆಲ್ಲನ ನೀರೊಳಗೆ ನಾವು ಕರಗಿಸ್ಬೇಕಾಗತ್ತೆ ರೀ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ರಿ. ನೀವು ಪಾಕ ತೊಗೊಳ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ತೊಗೊಂಡ್ರಿ ಪಾಕನ ಅಂತಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ್ರಿ ಇವು. ನಾವು ಪಾಕನ ನೋಡ್ಲಾರ್ದಂಗೆ ಮಾಡ್ಕೊಂಡು ಬಿಟ್ವಿ ಅಂತಂದ್ರೆ ಬಾಯಿ ಒಳಗೆ ಒಂಥರ ಆದಂಗೆ ಆಗ್ಬಿಡ್ತೈತೆ ರೀ. ಬಾಯಿ ತಿನ್ನಕ್ಕೆ ಬರೋಂಗಿಲ್ಲದ ಚಿಂಗಮ್ ಥರ ಅಯ್ಯುವಂಗೆ ಆಗ್ಬಿಡ್ತಾವ್ರಿ ಅವು ಶೇಂಗಾ ಚಿಕ್ಕಿ. ಸೊ ಅದಕ್ಕಂತ ಹೇಳಿ ನಾನು ನೋಡ್ತಾ ಇದ್ರಲ್ಲ ಈಗ ನೀವು ಬೆಲ್ಲನ ಕರಗಿಸಕತ್ತೀನಿ. ಇದಾದ್ಮ್ಯಾಗ ನಾನು ಇದಕ್ಕೆ ಪಾಕ ಹೆಂಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ ರೀ. ಒಂದು ತಾಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ನೀರು ಹಾಕ್ಕೊಂಡು ಅದಕ್ಕೆ ಈ ಬೆಲ್ಲದ ಕರಗಿರ್ತೈತಲ್ರಿ, ಬೆಲ್ಲ ಕರಗಿದಾದ್ಮೇಲೆ ಆ ಬೆಲ್ಲದ ಪಾಕನ ಅದಕ್ಕೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳೋಣ. ತುಂಬ ಕ್ರಿಸ್ಪಿಯಾಗಿ ಬರ್ಬೇಕು ರೀ. ತಾಟಿಗೆ ಹಾಕಿದ ತಕ್ಷಣ ಬಿಡ್ಬೇಕು ರೀ ಅದು. ಹಂಗೆ ನಾವು ಬೆಲ್ಲದ ಪಾಕ ತೊಗೋಬೇಕಾಗತ್ತೆ ನೋಡ್ರಿ. ಇವಾಗ ನೋಡ್ತಾ ಇದ್ರಲ್ಲ ಬೆಲ್ಲ ಎಲ್ಲ ಕರಗೈತಿ, ಯಾವ ರೀತಿಯಾಗಿ ಚೆನ್ನಾಗಿ ಕರಗೈತಿ ಅಂತ ನೋಡಾತ್ತೀರಿ ನೀವು. ಈ ಒಂದು ತಾಟಿಗೆ ನಾನು ನೀರು ಹಾಕ್ಕೊಂಡೇನಿ ರೀ. ಅದಕ್ಕೆ ಈ ಬೆಲ್ಲದ ಆಣ ಹಾಕ್ಕೊಳಕತ್ತೀನಿ ನಾನು ನೋಡ್ರಿ. ಇವಾಗ ಬೆಲ್ಲದ ಆಣ ಹಿಂಗೆ ಹಾಕ್ಕೊಂಡ ತಕ್ಷಣ ನಾನು ತಾಟಿಗೆ ಹಾಕಿದ ತಕ್ಷಣ ಬೆಲ್ಲದ ಆಣ ತಯಾರು ಬಂದುಬಿಡ್ಬೇಕು ನೋಡ್ರಿ. ಈ ರೀತಿ ಬಿಡ್ಬೇಕು ರೀ ಅದು. ಹಂಗೆ ನಾವು ಆಣ ತೊಗೋಬೇಕ್ರಿ. ಇದ್ರಾಗ ತೋರ್ಸಾ ಹಾಕ್ತೀನಿ ನಾನು ಸೌಂಡ್ ಹೋಗ್ಬಿಟ್ಟೈತಿ. ಈಗ ನೋಡ್ತಾ ಇದ್ರಲ್ಲ ನೀವು ಹಿಂಗೆ ನಾನು ಆಣ ತೊಗೊಂಡಿನಿ. ಇದು ತಾಟಿಗೆ ಹಾಕಿದ ತಕ್ಷಣ ಟಳ್ಳಂತ ಒಂದು ಶಬ್ದ ಬರಬೇಕು ನೋಡ್ರಿ. ಆ ಥರ ಶಬ್ದ ಬರಬೇಕು ಅಂದರೆ ಪರ್ಫೆಕ್ಟಾಗಿ ಬಂದೈತಿ ಪಾಕ ಅಂತಂದ್ರೆ ಗೊತ್ತಾಗುತ್ತೆ ನೋಡ್ರಿ. ಅದಾದ್ಮ್ಯಾಗ ನಾನು ಶೇಂಗಾನ ಪುಡಿ ಮಾಡಿ ಸಿಕ್ಕಿ ತೆಗೆದು ಇಟ್ಕೊಂಡಿದ್ದು ನೋಡ್ರಿ ಬ್ಯಾಳೆ ಮಾಡಿ ಅವನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತೆಗೆದುಕೊಳ್ಳ್ರಿ. ಊರಿನ ಲೋ ಫ್ಲೇಮಲ್ಲಿ ಇರಲಿ. ಅದಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸಿದಾದ
ಆದ್ಮೇಲೆ ಆಫ್ ಮಾಡ್ಕೊಂಡ್ಬಿಡ್ರಿ. ಆಫ್ ಮಾಡಿಕೊಂಡು ಈ ರೀತಿ ಚೆನ್ನಾಗ ಇದು ಮಾಡ್ತಾರೆ, ತಿರುಗಿಸ್ತಾ ಇದ್ರಿ ಶೇಂಗಾ ಹಾಕಿದ ಮ್ಯಾಗ. ನೋಡ್ತಾ ಇದ್ರಲ್ಲ ಈಗ ನಾನು ಹೆಂಗೆ ತಿರುಗಿಸ್ತಾ ಇರ್ತೀನಿ ಅಂತೇಳಿ. ಈ ರೀತಿಯಾಗಿ ಒಂದಕ್ಕೊಂದು ಶೇಂಗಾ ಅಂಟ್ಕೋಬಾರ್ದು, ಗಂಟಾಗಿ ಕುತ್ಕೋಬಾರ್ದು. ಗಂಟಾಗಿ ಕುತ್ಕೊಂಡು ಅಂತಂದ್ರೆ ಶೇಂಗಾ ಸಿಕ್ಕಿ ಬರೋಂಗಿಲ್ಲ. ಅದಕ್ಕಂತ ಹೇಳಿ ನೋಡ್ತಾ ಇದ್ರಲ್ಲ ನೀವು, ಈ ರೀತಿಯಾಗಿ ನಾನು ತಿರುಗಿಸ್ಕೊಳಕತ್ತೀನಿ. ಈ ರೀತಿ ಸುಮ್ಮನೆ ಭಾಗದೊಳಗೆ ಇವೆಲ್ಲ ಬರೋದು ಅಂತಂದ್ರೆ ಅದಾದ್ಮೇಲೆ ನಾನು ಗ್ಯಾಸ್ನ ಕಟ್ಟಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ. ಅದಕ್ಕೆ ನಾನು ಮಾಡ್ತಿರುವಂತಹ ಬೆಲ್ಲದ ಸಿಕ್ಕಿದ್ದು ಇದನ್ನ ನಾನು ಹಾಕೋತಿದ್ವಿ. ಈ ರೀತಿಯಾಗಿ ಫಸ್ಟಿಗೆ ನಾವು ಮಾಡಿಕೊಂಡು ಇಟ್ಕೊಂಡ್ವಿ ಅಂತಂದರೆ ಈಸಿ ಆಗುತ್ತೆ ನಮಗೆ. ಇವಾಗ ನೋಡ್ತಾ ಇದ್ರಲ್ಲ ಇಷ್ಟನ್ನು ಹಾಕಿದ್ದೀನಿ ನಾನೀಗ. ನೋಡಿದ್ರಲ್ಲ ಇಷ್ಟನ್ನು ಹಾಕಿದ್ದೀನಿ ನಾನು ಇವಾಗಿನ ಹಾಕ್ಕೊಂಡು ಅದಾದ್ಮ್ಯಾಗ ನಾನು ಲತ್ತಗುಣಿಗೆ ಒಂದು ಸ್ವಲ್ಪ ಚಪಾತಿ ಮಾಡ್ತೀವಲ್ರಿ ಅದಕ್ಕೆ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ನಲ್ರಿ ನಾನು. ಇವಾಗ ಅದನ್ನು ನೋಡ್ತಾ ಇದ್ರಲ್ಲ ಈಗ ಲಟ್ಟಿಸ್ಕೊತೇನೆ ರೀ ನಾನು ಚೆನ್ನಾಗ. ತೆಳುವಾಗಿ ನಿಮ್ಗೆ ತೆಳು ಬೇಕು ಅಂದ್ರೆ ತೆಳುವಾಗಿ ನೀವು ಮಾಡ್ಕೋಬೋದು. ಒಂದು ಸ್ವಲ್ಪ ದಪ್ಪ ಬೇಕು ಅಂತಂದ್ರೆ ದಪ್ಪನಾಗಿ ನೀವು ಈ ರೀತಿಯಾಗಿ ಲಟ್ಟಿಸ್ಕೋಬೋದು ರೀ. ಇದ್ರ ಮೇಲ್ಗಡೆ ಹತ್ತತ್ರಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊರಿ. ನಾವು ಎಷ್ಟೇ ಎಣ್ಣೆ ಹಚ್ಕೊಂಡೇವು ಅಥವಾ ತುಪ್ಪ ಹಚ್ಕೊಂಡೇವಿ ಅಂತಂದ್ರೆ ಸ್ವಲ್ಪ ಈ ರೀತಿಯಾಗಿ ನಾವು ಮಾಡ್ಕೊಳ್ಳ್ರಿ. ಅದಾದ್ಮೇಲೆ ಇದಕ್ಕೆ ಮೇಲ್ಗಡೆ ಹತ್ತಿದ್ದನ್ನೆಲ್ಲದನ್ನು ತೆಗೆದುಬಿಡ್ರಿ. ನಾನು ಆದಷ್ಟು ತೆಳುವಾಗಿ ಮಾಡ್ಕೊಂಡೀನಿ. ನಿಮ್ಗೆ ದಪ್ಪ ಬೇಕು ಅಂತಂದರೆ ನೀವು ದಪ್ಪನಾಗಿ ಮಾಡ್ಕೋಬೋದು. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 10-15 ಶೇಂಗಾ ಚಿಕ್ಕಾಗಿದ್ದು ನೋಡಿರಿ. ಇವಾಗ ಇದಕ್ಕೆ ಮೇಲ್ಗಡೆ ಹತ್ತಿತ್ತಲ್ರಿ ಇದನ್ನು ಕೂಡ ನಾವು ಚೆನ್ನಾಗಿ ಬಿಡಿಸ್ಕೊಂಡ್ಬಿಡ್ರಿ. ನೋಡಿರಿ ಹೆಂಗೆ ಬಿಡ್ತದಂತೇಳಿ. ಎಣ್ಣೆ ಹಚ್ಕೊಂಡ್ಬಿಟ್ಟಿವಂದ್ರೆ ಈ ರೀತಿಯಾಗಿ ಚೆನ್ನಾಗಿ ಬಿಟ್ಕೊಂಡ್ಬಿಡ್ತದ್ರಿ. ತುಪ್ಪ ಹಚ್ಚಿದ್ರೆ ಅದಷ್ಟು ಬಿಡಂಗಿಲ್ಲ ರೀ ಇದು ಹಿಂಗೆ. ಅದಕ್ಕಂತ ಹೇಳಿ ನಾನು ಎಣ್ಣೆ ಹಚ್ಕೊಂಡೇನ್ರಿ. ಅಡುಗೆಗೆ ಯೂಸ್ ಮಾಡ್ತಿರಲ್ರಿ ಅದ ಎಣ್ಣೆನ ಹಚ್ಕೊರಿ, ಬೇರೆ ಯಾವುದು ಬೇಡ. ಇವಾಗ ನೋಡಿರಿ ನಾನು ಅದಕ್ಕೆಲ್ಲ ಹಚ್ಚಿದ್ರೆ ಸ್ವಲ್ಪ ಅರೈತ್ರಿ, ಲೈಟಾಗಿ ಬಿಸಿ ಐತಿ. ಉಗುರು ಬೆಚ್ಚಕಂತೀವಲ್ರಿ ಅಷ್ಟು ಬಿಸಿ ಇತ್ತು. ಅದಕ್ಕಂತ ನಾನು ಬೇಳೆ ಮಾಡ್ಕೊಂಡೆ. ಅದಾದ್ಮೇಲೆ ಇದನ್ನು ನಾನು ಒಂದು ಚಾಕುಲೇ ಈ ರೀತಿಯಾಗಿ ಕಟ್ ಮಾಡ್ಕೊಳಕತ್ತೀನಿ. ಒಂದಕ್ಕೊಂದು ಬಿಡಿ ಆಗಬಾರ್ದು ಅಂತೇಳಿ, ಚೌಕ ಆಕಾರ ಬರ್ಬೇಕಂತ ಹೇಳಿ ಈ ರೀತಿಯಾಗಿ ನಾನು ಮಾಡ್ಕೊಳಕತ್ತೀನಿ. ಇದು ನಾವು ಆದಷ್ಟು ಲಘುನ ಹಾಗಾಗಿ ನಾನು ಇದನ್ನ ಈ ರೀತಿಯಾಗಿ ನಮ್ಗೆ ಯಾವ ಶೇಪ್ ನಾನು ಚೌಕಾಕಾರದೊಳಗೆ ಕಟ್ ಮಾಡ್ಕೊಳಕತ್ತೀನಿ ರೀ. ಯಾವ್ದು ಇದು ಬಿಸಿ ಇರ್ತೈತಲ್ರಿ ಅವಾಗಲೇ ನಾವು ಈ ರೀತಿ ನಾವು ಕಟ್ ಮಾಡಿಕೊಂಡು ಆರಾಮಾಗಿ ನಾವು ಈಸಿಯಾಗಿ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಇದನ್ನ ತಕ್ಕೊಂಡು ತೋರಿಸ್ತೇನೆ. ಅಂಗಡಿ ಒಳಗೆ ಯಾವ ಪರ್ಫೆಕ್ಟ್ ಆಗಿತ್ತು ಮೊದಲು
ಅದನ್ನು ಕ್ಲಿಕ್ ಮಾಡ್ಕೊರಿ. ನಾನು ಹಾಕುವಂಥ ಅಡುಗೆ ವಿಡಿಯೋ ನಿಮ್ಗೆ ಮೊದಲು ಬರ್ತಾವೆ, ನೀವೇ ನೋಡ್ಬೋದು. ಇವಾಗ ಮುರಿದು ತೋರಿಸಿದೆ ನಾನು ಎಷ್ಟು ಚಂದ ಪಳ್ಳಾಗ್ಯಾವ ಅಂಥೇಳಿ, ಎಷ್ಟು ಚಂದ ಕ್ರಿಸ್ಪಿ ಆಗ್ಯಾವ ಅಂಥೇಳಿ. ಈಗ ನೋಡ್ತಾ ಇದ್ರಲ್ಲ ಎಷ್ಟು ಚಂದ ಕಾಣತೈತಿ ಅಂಥೇಳಿ. ಇದೇ ರೀತಿನ ನೀವು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಅಥವಾ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.